ನಮಸ್ತೆ ಅಂಶು ಅಶೋಕ್ ಹೆಗಡೆ. ದಾದಾ, ಇವತ್ತು ಏನು ಕಾನ್ಸೆಪ್ಟ್ ಎಂತದು? ನೀವು ಯಾವಾಗ್ಲೂ ಮರಿತೀರಲ್ಲ, ಅದೇ ಕಾನ್ಸೆಪ್ಟ್. ಅಂದ್ರೆ ಈ ನೆನಪಿನಲ್ಲಿ ಇಟ್ಕೊಳ್ಳೋ ದಿನಗಳನ್ನ ಮರೆತು ಬಿಡ್ತೀಯ ಅಂತಾನೆ? ಹೌದು. ಈಗಂತ ನಿನ್ ಬರ್ಡೇ ಹೇಳವ? ಅದು ಬಿಡಿ, ಹೇಳ್ತೀರಾ? ಹೇಳವ ನಿಂದು? ಈಗ ಹೇಳ್ತೀರಾ? ಯಾಕೆ ಅಂತಂದ್ರೆ ಆಲ್ರೆಡಿ ಸುಮಾರು ಸಲ ಮರ್ತಾಗಿದೆ. ಸಾರಿ, ಅದ್ ಬಿಡು. ಆವತ್ತೆ ಸಾರಿ ಕೇಳ ಆತಲ್ಲ. ಸಾರಿ ಕೇಳಿದ್ರೆ ಇದ್ರ ಮಹತ್ವದ ಬಗ್ಗೆ ಮಾತಾಡ. ಓಕೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ನೀವು ನಿಮ್ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ, ಆನಿವರ್ಸರಿ ಆಗ್ಲಿ, ಬರ್ಡೇ ಆಗ್ಲಿ, ಅಥವಾ ಫ್ಯಾಮಿಲಿಯಲ್ಲಿ ಬರ್ಡೇಸ್ ಆನಿವರ್ಸರಿ ಆಗ್ಲಿ, ಅದನ್ನ ಎಷ್ಟ್ರ ಮಟ್ಟಿಗೆ ನೆನ್ಪಿಟ್ಕೋತೀರಾ ಅಂತ ಹೇಳಿ. ನಾನಂತೂ ನೆನ್ಪಿಟ್ಕೊಂಡ್ದು ಕಮ್ಮಿ ಅಂದ್ರೆ ನೆನ್ಪಿಟ್ಕೊತ್ನಿಲ್ಲ. ಒಂದು ಏನು ಅಂತಂದ್ರೆ, ಈ ನಂಗಳ ಹಳ್ಳಿಲೆಲ್ಲ ಇತ್ತಿತ್ತಲಾಗ ನಂಗ ಈ ಬರ್ಡೇ, ಈ ವೆಡ್ಡಿಂಗ್ ಆನಿವರ್ಸರಿ ಇದೆಲ್ಲ ಮಾಡ್ತಾ ಇದ್ದಿದ್ದು. ಮೊದಲೆಲ್ಲ ಇತ್ತಿಲ್ಲ, ಮಂಜುಗುಣಿ ಜಾತ್ರೆ ಹಿಂದಿನ ದಿವಸ ಹುಟ್ಟಿದ್ದ, ಕಾರ್ತಿಕ್ ಮಾಸದಲ್ಲಿ ಅದ್ ಯಾವಳ ಹುಟ್ಟಿದ್ದ, ಈ ತರ. ಅದು ಈಗಿನ ಜನರೇಷನ್ ಇದಕ್ಕೆ. ಆಮೇಲೆ ನಂಗಳ ಇದರಲ್ಲಿ ಹಳ್ಳೆಲ್ಲ ಇತ್ತಿತ್ಲಾಗೆ ಈ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ ಅದು ಇದು ಎಲ್ಲ ಆಚರಣೆ ಮಾಡೋದು ಇತ್ತೀಚಿನ ವರ್ಷಗಳಲ್ಲಿ ಬಂದಿದ್ದು. ಮೊದ್ಲೆಲ್ಲ ನಂಗ ಹುಟ್ಟಿದ ಡೇಟ್ ಎಂತ ನೋಡಕ್ಕಿಲ್ಲ, ಮಾರ್ಕ್ಸ್ ಕಾರ್ಡ್ ನೋಡಕ್ಕಾಗಿತ್ತು. ನಾಲ್ಕಿಗೆ ಮರ್ತು ಹೋಗ್ತಿತ್ತು. ಈಗ ಹೇಳು. ಈಗ ಬಹುಶಃ ನಾನು ಬಂದ ಮೇಲೆ ನೀವು ನಿಮ್ಮ ಬರ್ಡೇ ಆಗ್ಲಿ ಅಥವಾ ಇಂಪಾರ್ಟೆನ್ಸ್ ಡೇಸ್ ಆಗ್ಲಿ ಅದನ್ನ ಸೆಲೆಬ್ರೇಟ್ ಮಾಡಕ್ ಶುರು ಮಾಡಿದೀರಾ. ಸೆಲಿಬ್ರೇಷನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಎಸ್, ವಿಶಿಂಗ್ ಈಚ್ ಅದರ್ ಇಸ್ ಇಂಪಾರ್ಟೆಂಟ್. ಸೆಲಿಬ್ರೇಟ್ ಮಾಡ್ತಿರೋ ಬಿಡ್ತಿರೋ, ದ್ಯಾಟ್ಸ್ ಅ ಡಿಫ್ರೆಂಟ್ ಟಾಪಿಕ್ ಆಲ್ ಟುಗೆದರ್. ಸೆಲಿಬ್ರೇಷನ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಅದನ್ನ ನೆನ್ಪಿಟ್ಕೋಬೇಕು. ಬಿಕಾಸ್ ಅದೊಂದು ಸಣ್ಣ ಖುಷಿ ಇರುತ್ತಲ್ಲ ಅದರಲ್ಲಿ, ಆ ವಿಶ್ ಮಾಡಿದಾಗ ಅಥವಾ ರಿಮೆಂಬರ್ ಮಾಡಿದಾಗ, ಓ ಹಿ ರಿಮೆಂಬರ್ಸ್ ಆರ್ ಶಿ ರಿಮೆಂಬರ್ಸ್ ಅನ್ನೋದು, ಅದು ದಟ್ ಹ್ಯಾಪಿನೆಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆನ್ಸ್. ಅಲ್ಲ, ಅದೌದು. ಬಟ್ ಒಂದೇ ಅಂತದ್ದು ಗೊತ್ತಿದೆ. ಈಗ ಈ ಹ್ಯಾಪಿ ಬರ್ಡೇ, ಈ ಬರ್ಡೇ ನೆನಪು ನನ್ಗೆಂತ ನನ್ಗೆ ಇಷ್ಟೆಲ್ಲ ವಯಸ್ಸಾಗ್ಬಿಡುತ್ತೆ ಅಂತ ಕಾಣುತ್ತೆ ನೀನ್ ನೆನಪು ಮಾಡೋದು ನೋಡ್ಬಿಟ್ಟು. ಓಹೋ, ನಿಮಗ್ ವಯಸ್ಸಾಗೋಯ್ತಾ? ಅಲ್ಲ, ಅಂದ್ರೆ ಇಷ್ಟು ವರ್ಷ ಕಳೆದೋಯ್ತಲ್ಲ ನಂಗೆ ಇಷ್ಟು ವರ್ಷ ಆಯ್ತಲ್ಲ ಅಂತ. ಮತ್ತೆ ನಮ್ಗೆ ಇದೇನು ಗೊತ್ತಿರ್ಲಿಲ್ವಲ್ಲ, ಸುಮ್ನೆ ಯಾವ್ದೋ ಎಷ್ಟ ಹೇಳೋದು, 50 ಆದ್ರೂ 38 ಹೇಳೋದು, 40 ಹೇಳೋದು. ಇದು ಯಾಕೋ ಜಾಸ್ತಿ ಆಗೋಯ್ತು. ಮತ್ತೆ ಏನೋ ಒಂದು 2-3 ವರ್ಷ ಆ ಕಡೆ ಈ ಕಡೆ ಅಪ್ಪ ನೆನ್ಪಿರಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ಬೋದು. ಬಟ್ ಇಟ್ಸ್ ಓಕೆ, ಆಗತ್ತೆ. ಬಟ್ ಅಫ್ಕೋರ್ಸ್ ರಿಮೆಂಬರಿಂಗ್ ಈಚ್ ಅದರ್ಸ್ ಇಂಪಾರ್ಟೆಂಟ್ ಡೇಟ್ಸ್ ಆಗಲಿ ಅಥವಾ ಏನೋ ಹೋಗ್ಲಿ, ಇದಾದ್ರೂ ನೆನಪಿದ್ಯಾ? ನೀವು ನನ್ನನ್ನ ಫಸ್ಟ್ ಟೈಮು ಯಾವಾಗ ನೋಡಿದ್ದು, ಯಾವ ಇಸ್ವಿಲಿ ನೋಡಿದ್ದು ಅಂತ ನೆನಪಿದ್ಯಾ? ಗೊತ್ತಿಲ್ಲ. ಈಗ ನಾ ಹೇಳೋದು ಇಲ್ಲ ಅದನ್ನ. ರಿಕ್ವೆಸ್ಟ್ ಇಲ್ಲ, ಅದು ಆಮೇಲೆ ಇನ್ನೊಂದು ಇದ್ದಾಗ ಮಾತಾಡ್ತೀನಿ ಯಾವಾಗ ಅಂತ ಹೇಳಿ. ಹೀಗೆ ಸ್ವಲ್ಪ ಹೇಳೋಣ. ಇನ್ನು ತುಂಬಾ ಇದೆ, ಅಯ್ಯೋ ಟಾಪಿಕ್ಸ್ ತುಂಬಾ ಇದೆ ಇನ್ನು ಮುಂದೆ. ಅದನ್ನು ಒಂದು ದಿವಸ ಮಾಡೋಣ. ಅದನ್ನು ಈಗ ಏನಂದ್ರೆ, ವೆನ್ ಯು ರಿಮೆಂಬರ್, ವೆನ್ ಯು ಡೂ ಸಮಥಿಂಗ್ ಯುನೀಕ್ ಆನ್ ದಟ್ ಪರ್ಟಿಕ್ಯುಲರ್ ಡೇ, ಅಥವಾ ಏನಿಲ್ಲ, ಆ ವಿಶ್ ಮಾಡೋ ರೀತಿ ಇದೆಯಲ್ಲ, ಅದನ್ನ ನೀವು ಯಾವ ತರ ವಿಶ್ ಮಾಡ್ತೀರಾ? ಅವ್ರ ಮುಖದಲ್ಲಿ ಆ ಒಂದು ನಗು, ಆ ಸ್ಮೈಲ್, ಒಳಗೇನೆ ಓ ದಿಸ್ ಪರ್ಸನ್, ಐ ಆಮ್ ವೆರಿ ಇಂಪಾರ್ಟೆಂಟ್ ಟು ದಿಸ್ ಪರ್ಸನ್ ಅಂತ. ಅದು ಒಂದು, ದಟ್ ಇಸ್ ಒನ್ ಆಫ್ ದ ಆಸ್ಪೆಕ್ಟ್. ಬರೀ ಅದೇ ಇಂಪಾರ್ಟೆಂಟ್ ಅಲ್ಲ, ಬಟ್ ದಟ್ಸ್ ಒನ್ ಆಫ್ ದ ಆಸ್ಪೆಕ್ಟ್. ಈ ಬಿಗಿನಿಂಗ್ ಅಲ್ಲಿ ಇವ್ರಿಗೆ ಏನಂದ್ರೆ, ಐ ಥಿಂಕ್ ಇನ್ ದ ಸೆಕೆಂಡ್ ಇಯರ್ ಆಫ್ ಮ್ಯಾರೇಜ್ ಇವ್ರು ಮರ್ತೋಗ್ಬಿಟ್ಟಿದ್ರು ನನ್ನ ಬರ್ಡೇ. ಅದು ಏನಾಗಿದೆ ಅಂತಂದ್ರೆ, ಆ ಇನ್ಸಿಡೆಂಟ್ ಒಂದು ಹೇಳ್ಬಿಡ್ತೀನಿ. ಇಟ್ಸ್ ನಾನ್ ವರ್ಕಿಂಗ್ ಆಫೀಸ್ ಅಲ್ಲಿ, ನಿಮ್ಗೆಲ್ಲ ಹೇಳ್ತಾ ಇರೋದು, ನಾನ್ ಶಿಕ್ಷಕರಿಗೆ ಹೇಳ್ತಾ ಇರೋದು, ನಿಮಗ್ ಗೊತ್ತು, ಬಿಕಾಸ್ ನೀವು ಫಾಲ್ಟ್ ಮಾಡಿದ್ದೀರ ಅಲ್ಲಿ. ಈಗ ಹಿ ಫಾರ್ಗಾಟ್, ಆಫೀಸ್ಗೆ ಹೋಗ್ತಾ ಇದ್ದೆ, ಆಫೀಸಲ್ಲಿ ಎಲ್ಲರೂ ವಿಶ್ ಮಾಡಿದ್ರು, ಬುಕ್ಕೆ ಕೊಟ್ರು, ಎಲ್ಲ ಆಯ್ತು. ನಾನು ಬುಕ್ಕೆ ತಗೊಂಡ್ಬಂದು ಮನೆಯಲ್ಲಿ ಇಟ್ಟೆ. ಇದೇನಿದೆ ತಂದಿಟ್ಟಿದ್ಯಲ್ಲ, ಏನಿದು ಅಂತಂದ್ರು. ಏನಿಲ್ಲ, ಆಫೀಸ್ ಶೂಟಿಂಗ್ ಮುಗಿಸ್ಕೊಂಡು ಬಂದಿತ್ತು, ಲೇಟ್. ಹೌದು, ಏನಿಲ್ಲ, ಇದು ನಾನು ನಮ್ಮ ಆಫೀಸಲ್ಲಿ ಏನೋ ಫಂಕ್ಷನ್ ಇತ್ತು, ಎಕ್ಸ್ಟ್ರಾ ಬುಕ್ಕೇಸ್ ಇತ್ತು, ಸರಿ ಎಲ್ಲರೂ ಒಂದೊಂದು ತಗೊಂಡ್ ಬಂದ್ವಿ ಅಂತ ಹೇಳಿದೆ. ಸೊ ಅದನ್ನ ಹಂಗೆ ಬಿಟ್ಬಿಟ್ಟೆ. ರಾತ್ರಿ 12 ಗಂಟೆ ಆದ್ಮೇಲೆ ಇವ್ರಿಗೆ, ರೀ ಇವತ್ತು ಏನು ಅಂತ ನೆನ್ಪಿದ್ಯಾ ನಿಮ್ಗೆ ಅಂತ ಕೇಳಿದಾಗ, ಏನೋ ಅಂತಂದ್ರು. ಏನೋ ಒಂಚೂರು ನೆನ್ಪು ಮಾಡ್ಕೊಳ್ಳಿ ಅಂತಂತಂದ್ರೆ, ಇಲ್ಲ ನೆನ್ಪಾಗ್ತಾ ಇಲ್ಲ, ಏನು ಅಂತ ನೀನೇ ಹೇಳ್ಬಿಡು ಅಂತಂತಂದ್ರು. ನೆನ್ನೆ ನನ್ನ ಬರ್ಡೇ ಇತ್ತು. ನೆನ್ನೆನಾ? ಇವತ್ತು ಏನು ಡೇಟು? ಆಗೋಯ್ತು, 12 ಗಂಟೆ ಆಯಿತು. ಸೊ August 7th ಇಸ್ ಮೈ ಬರ್ಡೇ.
ಸೊ ನೀವು ಮರ್ತೋಗ್ಬಿಟ್ಟಿದ್ದೀರಾ, ಸೊ ಇಟ್ಸ್ ಓಕೆ ಫೈನ್, ನೋ ಪ್ರಾಬ್ಲಮ್, ಬಿಟ್ಬಿಡಿ ಅಂತ ಹೇಳಿ. ಹಿ ವಾಸ್ ಸೋ ಗಿಲ್ಟಿ ಅಬೌಟ್ ಇಟ್. ನಾನು ಮರ್ತೋದೆ, ಟೆನ್ಷನಲ್ಲಿ ಮರ್ತೋಗಿದ್ದೀನಿ, ಏನೋ ನೆನಪಾಗ್ಲಿಲ್ಲ, ಬೆಳಿಗ್ಗೆ ಬೇಗ ಹೋದೆ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ, ನಾನು ನಿಮಗೆ ಗಿಲ್ಟಿ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಾನು ಇನ್ಮೇಲೆ ಏನು ಕೋಪ ಮಾಡ್ಕೊಂಡಿಲ್ಲ. ಬಟ್ ದ ಥಿಂಗ್ ಇಸ್, ನೆಕ್ಸ್ಟ್ ಟೈಮಿಂದ ಇದಾಗದೇ ಇರೋ ಥರ ನೋಡಿ, ಸಿ ಟು ಇಟ್ ಯು ಡೋಂಟ್ ಡೂ ದಿಸ್ ಅಂತ ಹೇಳಿ. ಬಟ್ ಐ ಹ್ಯಾವ್ ನೆವರ್ ಫಾರ್ಗಾಟನ್ ಅವ್ರ ಬರ್ಡೇ ಆಗಲಿ ಅಥವಾ ನಮ್ಮ ಆ್ಯನಿವರ್ಸರೀಸ್ ಆಗಲಿ, ಹಿಂಗೆ ವಿ ಟ್ರೈ ಟು ಕ್ರಿಯೇಟ್ ಸರ್ಪ್ರೈಸಸ್ ಆದಷ್ಟು. ಕೆಲವೊಂದ್ಸಲ ನಾನು ಇವ್ರ ಸೆಟ್ ಹೋಗ್ಬಿಟ್ಟು ಇವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದೀನಿ ಆ್ಯನಿವರ್ಸರಿ ಟೈಮಲ್ಲಿ, ಅಥವಾ ಇದರಲ್ಲಿ ಐ ಥಿಂಕ್ ಒನ್ ಆಫ್ ದ ಆ್ಯನಿವರ್ಸರಿ, ಇಫ್ ಐ ರಿಮೆಂಬರ್ ಮೇ ಬಿ 22nd ಆರ್ 20th ಆ್ಯನಿವರ್ಸರಿಯಲ್ಲಿ ಇವ್ರ ಶೂಟಲ್ಲಿ ಇದ್ದಾಗ ಐ ಟೋಲ್ಡ್ ದ ಪ್ರೊಡಕ್ಷನ್ ಮ್ಯಾನೇಜರ್, ಹೇಳಬೇಡಿ ನಾನು ಬರ್ತಾ ಇರೋದು ಅಂತ. ಅಲ್ಲಿ ಹೋಗಿ ಇವ್ರಿಗೆ ಸರ್ಪ್ರೈಸ್ ಮಾಡಿದ್ದೀನಿ. ಸೊ ಆಲ್ ದೀಸ್ ಥಿಂಗ್ಸ್ ಲೈಕ್ ಸ್ಮಾಲ್ little things which can bring that smile on your face. Try, it's not only about each other's birthdays and anniversaries. Try and remember family important members, birthdays, friends birthday. ಇನ್ನೊಂದು ಅದ್ರ ಮಹತ್ವ ಏನಿದೆ ಅಂತಂದ್ರೆ, ಈಗ ಬರ್ಡೇ ಆಗಲಿ ಅಥವಾ ವೆಡ್ಡಿಂಗ್ ಆನಿವರ್ಸರಿ ಆಗಲಿ ಅಥವಾ ಮೇಜರ್ ಯಾವುದೇ ಇನ್ಸಿಡೆಂಟ್ ನ ಒಂದು ಡೇಟ್ ನ ನೆನ್ಪಿಟ್ಕೊಳ್ಳೋದಿದೆಯಲ್ಲ, ಅದು ಯಾಕೆ ಒಳ್ಳೇದು ಅಂತ ಅನ್ನೋದ್ರ ಬಗ್ಗೆ ಒಂದು ನಾವು ಸಾಧನೆ ಮಾಡಿರ್ಬೋದು, ಅಥವಾ ನಮ್ಮ ಸಂಬಂಧಗಳನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಂಡು, ನೋಡು ನನ್ನನ್ನ ನೆನ್ಪಿಟ್ಕೊಂಡಿದ್ದೆ, ನಾನು ಹುಟ್ಟಿದ್ದನ್ನ ನೆನ್ಪಿಟ್ಕೊಂಡಿದ್ದೇನೆ, ಅದು ಹೀಗೆ ಇವೊಂದು ಫ್ರೆಂಡ್ಸ್ ಅಲ್ಲೂ ಅಷ್ಟೇ. ನಾವೆಲ್ಲ ಇರ್ತೀವಿ, ಅವರೆಲ್ಲ ಇರ್ತಾರೆ. ಆ ಟೈಮ್ನಲ್ಲೂ ಕೂಡ ಏನಂದ್ರೆ ನೋಡಿ, ಇಷ್ಟು ದೂರ ಇದ್ರೆ, ಇಷ್ಟು ವರ್ಷ ಆದ್ರೂ ಪ್ರತಿ ವರ್ಷ ಹುಟ್ಟದ ಹಬ್ಬಕ್ಕೆ ಒಂದು ವಿಶ್ ಮಾಡ್ತಾನಲ್ಲ, ಇದು ಸಂಬಂಧಗಳನ್ನ ಮತ್ತಷ್ಟು ಗಟ್ಟಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಕೆಟ್ಟ ಡೇಟ್ಗಳನ್ನೆಲ್ಲ ಮರ್ತ್ಬಿಡಿ. ಅಂದ್ರೆ ಈ ಕೆಲವೊಂದ್ಸರಿ ಈ ಅವಮಾನಗಳಾಗುತ್ತೆ, ಆ ದಿನನೂ ನಮ್ಮನ್ನ ನೆನಪಿರುತ್ತೆ. ಈಗ ನೀನ್ ಹೆಂಗೆ ಬರ್ಡೇ ನಾನು ಮರ್ತಿದ್ದೀನಿ ಅಂತ, ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ವಿ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಗುಡ್. ಓಕೆ, ಸೊ ರಿಮೆಂಬರ್ ದ ಗುಡ್ ಒನ್ಸ್, ಫರ್ಗೆಟ್ ದ ವಿಚ್ ಯು ಡೋಂಟ್ ವಾಂಟ್ ಟು, ಲೈಕ್ ಟು ಬಿ ದೇರ್ ಇನ್ ಯುವರ್ ಮೆಮರಿ. ಸೊ ದಟ್ಸ್ ದ ಥಿಂಗ್. ಸೊ try and remember each other's the important dates, and even your friends and family for that matter. Wish them, they will feel very happy. Namaste.